ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿತಾ ಎವ್ರಿಡೇ ಎಕ್ಸ್ಪೀರಿಯನ್ಸ್. ಹೆಂಗಿದ್ದೀರಿ? ಆರಾಮಿದ್ದೀರಾ? ನಾನು ಆರಾಮಿದ್ದೀನಿ. ಎಲ್ಲಿ ಹೊಂಟಾಳೆ ಅಂದ್ಕೊಂಡ್ರೆ, ನಾನೀಗ ಬೆಂಗಳೂರು ಮೆಜೆಸ್ಟಿಕ್ಕಿಗೆ ಬಂದು ಹಿಡ್ಕೊಂಡೇನ್ರಿ ರೈಲ್ವೆ ಸ್ಟೇಷನ್ಗೆ. ನಾವಿಲ್ಲೇ ಶ್ರೀಮಂತ ಕಾರ್ಯಕ್ರಮಕ್ಕೆ ದಾವಣಗೆರೆಗೆ ಹೊಂಟೇವಿ. ಇನ್ನೂ 1 ಅವರ್ ಇತ್ತು ಟ್ರೈನ್ ಬರೋದು. ಕಾಯ್ಕೊಂಡು ಕೂತ್ಕೊಂಡಿದ್ವಿ. ಇಲ್ಲೇ ನಮ್ಮ ಅಕ್ಕನೂ ಬೆಂಗಳೂರಾಗದಾಳಲ್ರಿ, ಅವಳು ಬರಬೇಕಾಗಿತ್ತು. ಅವಳು ಕೆಲ್ಸಕ್ಕೆ ಹೋಗ್ತಾಳಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಅಂತಂದು ಹೇಳಿದ್ದು. ನಾವು ಟಿಕೆಟ್ ತೆಗೆಸ್ಕೋರಿ ಅಂತಂದು ಹೇಳಿದರು. ನಾವು ಟಿಕೆಟ್ ತೆಗೆಸ್ಕೊಂಡು ಈಗ ಟ್ರೈನ್ ಬಂತು. ಇಲ್ಲೇ ನನ್ನ ಮಕ್ಕಳು ಚಿಪ್ಸು ಕೊಡಿಸ್ಕೊಂಡು ಅವ್ರ ಪಪ್ಪನ ಕಡೆ ಚಿಪ್ಸ್ ತಿನ್ನಾಕತ್ತಾರ. ನಾನು ಪ್ಯಾರ್ಲ್ಯಾಂಡ್ ಬಂದಿತ್ತು, ಪ್ಯಾರ್ಲ್ಯಾಂಡ್ ತೊಗೊಂಡು ತಿನ್ನಾಕತ್ತಿದ್ದೆ. ನನ್ನ ಮಕ್ಕಳು ಬರೀ ಕುರ್ಕುರಿ, ಎಲ್ಲಿ ಹೋದ್ರು ಚಿಪ್ಸು ಕುರ್ಕುರಿ ಬಿಡೋದೇ ಇಲ್ಲರಿ. ನಮ್ಮ ಅಕ್ಕಾರು ಬಂದರು, ಅವರು ಬಂದು ಕೂತ್ಕೊಂಡ್ರು. ನಾವು ಇಲ್ಲೇ ಸೀಟ್ ಹಿಡಿದಿಲ್ರಿ. ಟ್ರೈನು ತುಂಬಾ ರಶ್ ಆಗ್ಬಿಡ್ತ್ರಿ. ಟ್ರೈನ್ ಬರೋದಕ್ಕೆ ಎಲ್ಲಿದ್ರೆ ಏನು ಜನ, ಈ ಸಾಟರ್ಡೆ ಒಂದಲ್ರಿ, ಹೀಗಾಗಿ ಜನ ಊರಿಗೆ ಹೋಗ್ತಿರ್ತಾರೆ ಆ ಕಡೆ ಈ ಕಡೆ. ನಾವು ಒಬ್ಬರು ಅಲ್ಲಲ್ರಿ, ಕರ್ನಾಟಕದಾಗ ಜನನೂ ಓಡಾಡ್ತಿರ್ತಾರಲ್ಲ. ಮೊದಲೆಲ್ಲ ಸ್ಟೇಷನ್ನಾಗ ಜನನ ಕಾಣಲಿಲ್ಲ. ಆಮೇಲೆ ರೈಲ್ ಬಂದುಬಿಟ್ಲೆ ಅದು ಎಲ್ಲಿದ್ರೆ ಏನೋ ಬಂದರು. ನಾವೀಗ ದಾವಣಗೆರೆಗೆ ಬಂದು ರೀಚ್ ಆದ್ವಿ. ಇಲ್ಲೇ ನಮ್ಮ ಕಾಕನ ಮಗಳು ಬಂದು ಅಲ್ಲೇ ಇರ್ರಿ ಬರ್ತೀನಿ ಅಂತಂದು ಹೇಳಿ ಕರ್ಕೊಂಡು ಬಂದು ಹಂಗೆ ಗೋಬಿ ಅಂಗಡಿಗೆ ಬಂದು ಎಲ್ರಿಗೂ ಗೋಬಿ ತಿನ್ನಿಸ್ಕಿದ್ಲು. ಅವಳು ಸುಮ್ಮನೆ ನಕಲಿ ಮಾಡಾಕತ್ತಿದ್ರಿ. ಇದು ನೋಡ್ರಿ ಪಾರ್ಟಿ ನಮ್ಮದು ಅಂತ ಹೇಳಾಕತ್ತಿದ್ಲು. ನಾವೆಲ್ಲರೂ ನಗಾಕತ್ತಿದ್ವಿ. ಗೋಬಿ ಅಂಗಡಿನೂ ರಶ್ ಇತ್ತು, ಹಾಗಾಗಿ ಲೇಟ್ ಆಯಿತು. ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು.